ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಕೆಂಪು ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಪ್ರತಿನಿತ್ಯ ಊಟದೊಳಗೆ ಯಾವುದಾದ್ರೂ ಒಂದು ಚಟ್ನಿ ಇರಬೇಕು ನೋಡ್ರಿ, ಇದ್ರೆ ಅದರ ಟೇಸ್ಟ ಬೇರೆ ನೋಡ್ರಿ. ಎಲ್ಲರೂ ಇನ್ನೂ ಒಂದು ಎರಡು ತುತ್ತು ಎಕ್ಸ್ಟ್ರಾನ ತಿಂತಾರೆ. ಇವಾಗ ಕೆಂಪು ಚಟ್ನಿ ಮಾಡೋದು ಯಾವ ಥರ ಅಂತ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಕೆಂಪು ಚಟ್ನಿ ಮಾಡೋಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದಿದ್ದ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ನಾವು ತೊಗೊಂಡಿವಿ. ನೆಕ್ಸ್ಟ್ ಇದಕ್ಕೆ ಬೇಕಾಗೋ ಐಟಮು ಒಂದು ಸಾರಿ ನೋಡ್ಕೊಂಬಂದ್ಬಿಡೋಣ ಬರ್ರಿ. ನೋಡಿರಿ ಇವಾಗ ನಾವು ಮೆಣಸಿನ್ಕಾಯಿನ ತುಂಬ ಬಿಡಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿವಿ. ಉಪ್ಪು ತೊಗೊಂಡಿವಿ, ಸಕ್ಕರೆ ತೊಗೊಂಡಿವಿ, ಜೀರಿಗೆ ತೊಗೊಂಡಿವಿ, ಕೊತ್ತಂಬರಿ, ಕರಿಬೇ, ನಂತರ ಏನಂತಂದ್ರೆ ಬೆಳ್ಳುಳ್ಳಿ ತೊಗೊಂಡಿವ್ರಿ ನಾವು. ನೆಕ್ಸ್ಟ್ ಹುಣಸೆಹಣ್ಣು ನೀರಾಗ ನೆನೆ ಹಾಕಿಟ್ಕೊಂಡಿವ್ರಿ. ನಾವು ಯೂಶ್ವಲಿ ಹುಣಸೆನ ಯೂಸ್ ಮಾಡಂಗಿಲ್ಲ ರೀ ಚಟ್ನಿಗೆ, ಲಿಂಬೆ ಹಣ್ಣು ಯೂಸ್ ಮಾಡ್ತೀವಿ. ಬಟ್ ಇವಾಗ ಏನೈತೆ ಹುಣಸೆನ ಯೂಸ್ ಮಾಡಾಕತ್ತೀವ್ರಿ. ಲಿಂಬೆ ಹಣ್ಣು ಇದ್ದಿದ್ದಿಲ್ಲ, ಹಂಗಾಗಿ ನಾವು ಹುಣಸೆನ ಯೂಸ್ ಮಾಡತ್ತೀವಿ. ಲಿಂಬೆ ಹಣ್ಣು ಹಾಕ್ಕೊಂಡು ಒಮ್ಮೆ ಚಟ್ನಿ ಮಾಡಿ ನೋಡಿರಿ, ಭಾರಿ ಅಂದ್ರೆ ಭಾರಿ ಬರ್ತದೆ ನೋಡಿರಿ. ಇನ್ನೊಮ್ಮೆ ಐಟಮ್ ಏನೇನು ಹಾಕಿವಿ ಅಂತ ನೋಡ್ಕೊಂಬಿಡ್ರಿ. ಇವಾಗ ಏನೈತೆ ಮಿಕ್ಸರ್ಗೆ ಹಾಕೊಂಬಂದ್ಬಿಡೋಣ ಬರ್ರಿ. ಇವಾಗ ಏನೈತ್ರಿ ಬರೀ ಮೆಣ್ಸಿನ್ಕಾಯಿ ಅಷ್ಟ ಒಂದು ರೌಂಡ ಮಿಕ್ಸಿಗೆ ಹಾಕ್ಬಿಡ್ರಿ. ನೆಕ್ಸ್ಟ್ ನಾವು ಉಳಿದಿದ್ದ ಐಟಮ್ ಹಾಕೋಣ. ಇವಾಗ ನೋಡಿರಿ ಬೆಳ್ಳುಳ್ಳಿ ಹಾಕೀವಿ, ಕೊತ್ತಂಬರಿ ಹಾಕೀವಿ, ನೆಕ್ಸ್ಟ್ ಕರಿಬೇ ಹಾಕೀವ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡೋ ಹತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇವಾಗ ಉಳಿದಿರೋ ಐಟಮ್ ಹಾಕ್ಬಿಡೋಣ ನೋಡಿರಿ. ಉಪ್ಪು ಹಾಕೀವಿ, ಸಕ್ಕರೆ ಹಾಕೀವಿ, ನೆಕ್ಸ್ಟ್ ಏನದ ಜೀರಿಗೆ ಹಾಕಕತ್ತೀವ್ರಿ. ಇವಾಗ ಲಾಸ್ಟ್ ಐಟಮ್ ಅಂದ್ರೆ ನೀರಾಗ ನೆನೆ ಹಾಕಿರೋ ಹುಣಸೆ ಹಣ್ಣು ಕೂಡ ಹಾಕಿದ್ವಿ ನೋಡಿರಿ. ನಾವು ಯೂಶ್ವಲಿ ಹುಣಸೆ ಹಣ್ಣು ಯೂಸ್ ಮಾಡೋಂಗಿಲ್ಲ, ಲಿಂಬೆ ಹಣ್ಣು ಯೂಸ್ ಮಾಡ್ತೀವಿ. ಲಿಂಬೆ ಹಣ್ಣು ಹಾಕ್ಕೊಂಡು ಒಮ್ಮೆ ಚಟ್ನಿ ಮಾಡಿ ನೋಡಿರಿ, ಅಗದಿ ಭಾರಿ ಬರ್ತದೆ ರೀ ನೋಡಿರಿ. ಇವಾಗ ಒಂದು ಸಾರಿ ರುಬ್ಕೊಂಬಿಡ್ರಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಹಾಕೋರಿ. ಅಂದ್ರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೆನೆ ಹಾಕಿರೋ ಹುಣಸೆನ ಹಾಕಿವಲ್ಲ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬೋದು. ಇವಾಗ ನೋಡಿರಿ ನಾವು ಸ್ವಲ್ಪ ಹಾಕ್ಕೊಂಡಿವಿ. ಫೈನಲ್ ಆಗಿ ನಮ್ಮ ಚಟ್ನಿ ರೆಡಿ ಆಗೈತ್ರಿ. ಈ ಥರ ಚಟ್ನಿ ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಜೋಡಿ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದೆ ರೀ. ಥ್ಯಾಂಕ್ ಯು.